ಹಲೋ ಗೈಸ್, ಸೊ ಕ್ಲೆವರ್ವೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಟಾಪರ್ದು ಆನ್ಸರ್ ಶೀಟು ನೀವೇನಾದರೂ 60+, 65+, ಇಲ್ಲ 70 ಕೆಮಿಸ್ಟ್ರಿನಲ್ಲಿ ಟಾರ್ಗೆಟ್ ಮಾಡ್ತಿದ್ರೆ ಹೆಂಗೆ ಬರಿಬೇಕು ನೀವು ಪೇಪರ್ ಪ್ರೆಸೆಂಟೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಓಕೆನಾ? ಯಾಕೆಂದರೆ ನೀವು ಎಷ್ಟೇ ಚೆನ್ನಾಗಿ ಓದಿರ್ಬೋದು, ಪೇಪರ್ ಪ್ರೆಸೆಂಟೇಷನ್ ಸರಿ ಇಲ್ಲ ಅಂತಂದರೆ ಮಾರ್ಕ್ಸ್ ಬರೋದಿಲ್ಲ ನಿಮಗೆ ಚೆನ್ನಾಗಿ. ಸೊ ಹಾಗಾಗಿ ಈ ಥರ ಹೈ ಮಾರ್ಕ್ಸನ್ನು ತೆಗಿಬೇಕು ಅಂದರೆ, ಗುಡ್ ಪರ್ಸೆಂಟೇಜ್ ಬರಬೇಕು ಅಂದರೆ ಕೆಮಿಸ್ಟ್ರಿನಲ್ಲಿ ನಿಮಗೆ ಯಾವ ರೀತಿ ಆನ್ಸರ್ ಬರಿಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಓಕೆನಾ? ಸೊ ವೆರಿ ಫಸ್ಟು ಪಾರ್ಟನ್ನು ಯಾವುದನ್ನು ನೀವು ಮೆನ್ಷನ್ ಮಾಡಿ, ಓಕೆನಾ? ಜೊತೆಗೆ ಇಲ್ಲಿ ಆ್ಯಕ್ಚುಲಿ ಇದು ಹಳೆ ಇದಾಗಿರೋದ್ರಿಂದ ಇಲ್ಲಿ MCQ ಇಲ್ಲ, ನೀವು ನೀಟಾಗಿ 1 to 15 ಹಾಕ್ಬಿಟ್ಟು MCQ ಬರಿತಾ ಬನ್ನಿ. MCQನಲ್ಲಿ ಬರೀ ಆಪ್ಷನ್ ಮಾತ್ರ ಬರಿಬೇಡಿ, ಆಪ್ಷನ್ನು ಬರೆದು ಎ ಅಂತಿದ್ದು ಆನ್ಸರ್ ಏನಿತ್ತು, ಓಕೆ, ಆನ್ಸರ್ನು ಕೂಡ ವರ್ಡ್ಸಲ್ಲಿ ಬರಿಬೇಕು, ಓಕೆ? ಆಪ್ಷನ್ನು ಬರಿಬೇಕು, ಆನ್ಸರ್ನು ಕೂಡ ಬರಿಬೇಕು, ಓಕೆ? ಮತ್ತು ಫಸ್ಟೇನೆ MCQ ಬರೆಯೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿದ್ರೆ ಜ್ಞಾಪಕ ಇಟ್ಕೊಂಡಿರಿ, ಲಾಸ್ಟಲ್ಲಿ MCQ ಬರೀ, ಯಾಕೆಂದರೆ ಬರೆದ್ಬಿಟ್ಟು ಮತ್ತೆ ಕಾಟ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಈ ಕೆಲಸ ಮಾಡಿ ಫಸ್ಟು, ಓಕೆ? ಸೊ ನೆಕ್ಸ್ಟು ಏನಪ್ಪ ಅಂದರೆ 2 ಮತ್ತು 3 ಮಾರ್ಕ್ಸ್, ಓಕೆ? ಸೊ ಪ್ರಾಬ್ಲಮ್ಸ್ ಬಂತು ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ, ಸಿಂಪಲ್ ಹೇಳ್ತೀನಿ. ಫಸ್ಟು ಸಿಂಪಲ್ ಫಿಸಿಕ್ಸಲ್ಲಿ ಹಾಕ್ಕೊಂಡಂಗೆ ಗಿವನ್ ಹಾಕ್ಕೊಬೇಕು ನೀವು, ಓಕೆ? ಗಿವನ್ ಹಾಕ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಜೊತೆಗೆ ಇವಾಗ ಸೆಂಟಿಮೀಟರಲ್ಲಿ ಅದನ್ನು ಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಓಕೆ? ಸೊಲ್ಯೂಷನ್ಸಲ್ಲಿ ಸ್ವಲ್ಪ ಟ್ರಿಕ್ಕಿ ನ್ಯೂಮರಿಕಲ್ಸ್ ಕೊಡ್ತಾರೆ, ಓಕೆ? ಸೊ ಹಾಗಾಗಿ ಅಲ್ಲಿ ಕೇರ್ಫುಲ್ಲಾಗಿರಿ. ಜೊತೆಗೆ ಫಾರ್ಮುಲಾ ಏನು ಹಾಕಬೇಕು ಅದನ್ನು ಕೂಡ ನೋಡ್ಕೊಳ್ಳಿ, ಓಕೆ? ನೋಡಿಕೊಂಡು ಫೈನಲ್ ಆನ್ಸರ್ಗೆ ನೀಟಾಗಿ ಅಂಡರ್ಲೈನ್ ಅಥವಾ ಬಾಕ್ಸ್ ಹಾಕಿ, ಓಕೆನಾ? ಜೊತೆಗೆ ಯಾವುದೋ ಒಂದು ಲಾ ಕೇಳಿದ್ರು ಅಂದರೆ, ಇಟ್ ಸ್ಟೇಟ್ಸ್ ದಟ್ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಡಿಫ್ರೆಂಟ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ದೆನ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಡೆಪಾಸಿಟೆಡ್. ಈ ಥರ ಎಲ್ಲ ನೀವು ಬರೀತೀರ ಅಲ್ವಾ? ಬರ್ದಾದ್ಮೇಲೆ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನು ಅಂಡರ್ಲೈನ್ ಮಾಡಿ. ಅಂದರೆ ಆನ್ಸರ್ ಬರೆದ ತಕ್ಷಣ ಅಂಡರ್ಲೈನ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ಎಲ್ಲ ಕ್ವಶನ್ನು ಬರೆದಾದ್ಮೇಲೆ ಟೈಮ್ ಮಿಕ್ತು ಅಂದರೆ ಅವಾಗ ಮಾಡಿ. ಯಾಕೆಂದರೆ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಓಕೆ? ಮತ್ತು ಇನ್ನೊಂದು, ಒಂದು ಆನ್ಸರ್ ಆದಮೇಲೆ ಇನ್ನೊಂದು ಆನ್ಸರ್ ಈ ಥರ ಲೈನ್ ಹಾಕಿದ್ರೆ ಬೆಟರ್ ಅದು, ಓಕೆ? ಸೊ ಎಕ್ಸಾಂಪಲ್ ಕೊಡಬೇಕು ಅಂದ್ರೂ ನೀವು ನೋಡಿ ನೀಟಾಗಿ ಕೊಡಿ ಈ ಥರ, ಓಕೆ? ನೋಡಿ, ಹೈಯೆಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಬೈ ಚೇಂಜಿಂಗ್ ಎಕ್ಸ್ಪೆರಿಮೆಂಟಲ್ ಕಂಡೀಷನ್. ಇಟ್ ಈಸ್ ಕಾಲ್ಡ್ ಆಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಓಕೆ? ಡೆಫಿನೇಷನ್ಗಳು ಕರೆಕ್ಟಾಗಿರಲಿ. ಎಕ್ಸಾಂಪಲ್ ನೋಡಿ, ನೀಟಾಗಿ ಎಕ್ಸಾಂಪಲ್ ಕೊಟ್ಟು ರೇಟ್ ಈಕ್ವೇಷನ್ ಬರೆದಿದ್ದಾರೆ, ಓಕೆನಾ? ಆರ್ಡರ್ ಎಷ್ಟು ಅಂತ. ಸೊ ರಿಯಾಕ್ಷನ್ ಕೂಡ ಬರ್ತಾರೆ. ಸೊ ಈ ರೀತಿಯಲ್ಲಿ ನೀವು ನೀಟಾಗಿ ಬರಿಬೇಕಾಗುತ್ತೆ, ಓಕೆ? ಜೊತೆಗೆ ಇನ್ನೇನಾದರೂ ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಬರಿಬೇಕು ಅಂತಂದರೆ ನೀಟಾಗಿ ಈ ಥರ ಪಾಯಿಂಟ್ ಹಾಕ್ಬಿಟ್ಟು ಬರಿಬೇಕಷ್ಟೇ. ಡ್ಯೂ ಟು ಕಂಪೇರಿಬಲ್ ಎನರ್ಜೀಸ್ ಆಫ್ 5F 6D ಆ್ಯಂಡ್ 7S ಸಬ್ಶೆಲ್ಸ್, ಓಕೆ? ಗಿವ್ ರೀಸನ್ ಆ ಥರ ಏನಾದ್ರು ಕೊಟ್ಟಿದ್ರೆ ಪಾಯಿಂಟ್ ಟು ಪಾಯಿಂಟ್ ಬರೀರಿ, ಕತೆ ಬರಿಬೇಡಿ. ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿಲೆಲ್ಲ ಕತೆ ಕೇಳಲ್ಲ, ಓಕೆನಾ? ನೀವು ಪಾಯಿಂಟ್ ಟು ಪಾಯಿಂಟ್ ಆನ್ಸರ್ ಬರ್ತಿದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಸುಮ್ಮನೆ ಕತೆ ಬರೆದ್ರೆ ಇವ್ನಿಗೇನು ಬರಲ್ಲ ಅಂದ್ಕೊಂಬಿಟ್ಟು ಮಾರ್ಕ್ಸ್ ಕೊಡೋದಿಲ್ಲ, ಓಕೆ? ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸಲ್ಲಿ ರಿಯಾಕ್ಟೆಂಟಿಂದು, ಓಕೆ, ಆರ್ಗ್ಯಾನಿಕ್ ರಿಯಾಕ್ಟೆಂಟಿಂದು ನೇಮ್ ಬರಿಬೇಕು, ಓಕೆ? ಇಂಟರ್ಮೀಡಿಯೇಟ್ ಇದ್ರೆ ಅದ್ರ ನೇಮು ಬರಿಬೇಕು. ಪ್ರಾಡಕ್ಟ್ದಂತೂ ನೇಮ್ ಬರೀಲೇಬೇಕು. ನೇಮ್ ಬರೆದಿಲ್ಲ ಅಂದರೆ ಮುಗಿದ ಕತೆ, ಓಕೆ? ಮತ್ತು ರಿಯೇಜೆಂಟ್ಸು ಕರೆಕ್ಟಾಗಿರಲಿ. ಇಲ್ಲಿ CO2 ಬದಲು ಇನ್ನೇನಾದರೂ ಬರಿತೀರಾ ಅಂದ್ಕೊಳ್ಳಿ, CH4 CH3 ಆ ಥರದ್ದೇನಾದ್ರು ಬರೆದ್ರೆ ಮುಗಿದ ಕತೆ, ಓಕೆನಾ? ಸೊ ಹಾಗಾಗಿ ಹುಷಾರಾಗಿರಿ, ಓಕೆ? ಜೊತೆಗೆ ಇನ್ನೊಂದು, ಅಕಸ್ಮಾತ್ ಟೆಂಪ್ರೇಚರ್ ಗೊತ್ತಾಗಲ್ಲ ಅಂದರೆ ಬಿಟ್ಬಿಡಿ, ಆಮೇಲೆ ತಪ್ಪು ಟೆಂಪ್ರೇಚರ್ ಬರೆಯೋಕ್ಕೆ ಹೋಗಬೇಡಿ ಅಷ್ಟೇ, ಓಕೆ? ಟೆಂಪ್ರೇಚರು, ಪ್ರೆಷರು ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ಅಂತಂದ್ರೂ ಒಂದು ಮಟ್ಟಿಗೆ ಓಕೆನಾ, ಮಾರ್ಕ್ಸ್ ಕೊಡ್ತಾರೆ. ಅದು ಬಿಟ್ಟು ನೀವು 413 ಬದಲು 444 ಅಂತ ಏನೇನೋ 544 ಅಂತ ತಪ್ಪು ಬರೆದ್ರಂತೂ ಗ್ಯಾರಂಟಿ ಮಾರ್ಕ್ಸ್ ಕಳೀತಾರೆ, ಓಕೆನಾ? ಸೊ ಹಾಗಾಗಿ ಈ ಟೆಂಪ್ರೇಚರ್, ಪ್ರೆಷರ್ನ ಆಗಲಿಲ್ಲ ಅಂತಂದರೆ ಬಿಟ್ಟೇ ಬಿಡಿ, ಬರೆಯೋಕ್ಕೆ ಹೋಗಬೇಡಿ, ಓಕೆ? ಸೊ ಮತ್ತು ನೋಡಿ, ನೇಮಿಂಗ್ ರಿಯಾಕ್ಷನ್ಸು, ಓಕೆ? ಅದಕ್ಕೆಲ್ಲ ಕ್ಯಾನಿಸಾರೋ ರಿಯಾಕ್ಷನ್ಸ್ ಅಂತ ಈ ಥರ ಬರೆದ್ಬಿಟ್ಟು ಆಮೇಲೆ ಬರ್ತಿದ್ದಾರೆ, ಓಕೆ? ಮತ್ತು ಬ್ಯಾಲೆನ್ಸಿಂಗು ಕೂಡ ಕರೆಕ್ಟಾಗಿರಲಿ, ಓಕೆನಾ? ಬ್ಯಾಲೆನ್ಸಿಂಗ್ ಕರೆಕ್ಟಾಗಿರಲಿ. ಇನ್ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಅಥವಾ ರಿಯಾಕ್ಟೆಂಟ್ಸ್ಗೆ ನೇಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ? ಬರೀ ಆರ್ಗ್ಯಾನಿಕಿಂಗ್ ಮಾತ್ರ ನೇಮಿಂಗ್ ಜ್ಞಾಪಕ ಇಟ್ಕೊಂಡಿರಿ, ಓಕೆ? ಅದು ಕೂಡ IUPAC ನಾಮನ್ಕ್ಲೇಚರಲ್ಲಿ ಏನು ಬರುತ್ತೆ ಪರ್ಫೆಕ್ಟಾಗಿ ಅದನ್ನು ಜ್ಞಾಪಕ ಇಟ್ಕೊಂಡಿರಿ, ಓಕೆ? ಅದೆಲ್ಲದೂ ಕೂಡ ನಾನು PDF ಅಲ್ಲಿ ಕೊಡ್ತೀನಿ. ಆ PDFನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆ? ಆ ವಿಡಿಯೋ ಹಾಕಿದ್ದೀನಿ ನಾನು, ಆಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್, ಓಕೆ? ಸೊ ಅದನ್ನು ನೋಡ್ಕೊಳ್ಳಿ, ಓಕೆ? ನೋಡಿ, ನೆಕ್ಸ್ಟು ಇದರಲ್ಲಿ ಕೆಲವೆಲ್ಲ ಡಿಲೀಟ್ ಆಗಿರೋ ಲೆಸನ್ಸಲ್ಲೆಲ್ಲ ಇದೆ, ಓಕೆ? ಸೊ ನೆಕ್ಸ್ಟ್, ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಏನು ನಿಮಗೇನು ಅಷ್ಟೊಂದು ಬರೋದಿಲ್ಲ, ಓಕೆ? ಈಗ ನೋಡಿ, ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಏನಾಗುತ್ತಪ್ಪ ಅಂತಂದರೆ ಪ್ರಾಬ್ಲಮ್ಸ್ ಕೊಡ್ತಾರಲ್ಲ. ಇವಾಗ ಯಾವುದೋ ಒಂದು ಇದ್ರ ಬಗ್ಗೆ ಅಂಥದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಕಂಡುಹಿಡಿಯೋಕ್ಕೆ ಕೇಳಿದ್ರು ಅಂದ್ಕೊಳ್ಳಿ, ಓಕೆ? ಎಲೆಕ್ಟ್ರೋಕೆಮಿಸ್ಟ್ರಿ ಬಗ್ಗೆ ಹೇಳ್ತೀನಿ ನೋಡಿ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ E0 ಕೇಳಿದ್ರು ಅಂದ್ಕೊಳ್ಳಿ. ನೀವು ಫಸ್ಟ್ ಏನು ಮಾಡಬೇಕು, ಸೆಲ್ ಡಯಾಗ್ರಾಮ್ ಬರಿಬೇಕು, ಓಕೆ? ಸೆಲ್ ಡಯಾಗ್ರಾಮ್, ಓಕೆ? ಸೆಲ್ ಡಯಾಗ್ರಾಮ್ ಬರಿಬೇಕು. ಆಮೇಲೆ ಆ್ಯನೋಡ್ ರಿಯಾಕ್ಷನ್ ಏನಾಗುತ್ತೆ, ಕ್ಯಾಥೋಡ್ ರಿಯಾಕ್ಷನ್ ಏನಾಗುತ್ತೆ, ಓಕೆ?
ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಆ್ಯನೋಡು ಕ್ಯಾಥೋಡ್ ರಿಯಾಕ್ಷನ್ ಬರೋದ್ರಿಂದ ನಿಮ್ಗೆ ಆ್ಯನೋಡ್ ಯಾವುದು ಕ್ಯಾಥೋಡ್ ಯಾವುದು ಅಂತ ಗುರುತಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಆಮೇಲೆ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಕಾನ್ಸಂಟ್ರೇಷನ್ನು ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. 0.001 ಅಂತ ಇರುತ್ತೆ, ನೀವು 1 0 ಎಗರಿಸಿದ್ರು ಮುಗೀತು, ಕಷ್ಟ ಆಗ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಅದನ್ನು ಹುಷಾರಾಗಿ ಮಾಡಿ. ಮತ್ತು ಲಾಗರಿಥಮ್ ಇರುತ್ತಲ್ಲಿ, ಓಕೆ, ನಿಮಗೆ ಈಕ್ವೇಷನಲ್ಲಿ E is equal to E0 plus 0.051/n into log to the base 10 of ಅದೆಲ್ಲ ಬರುತ್ತೆ ಫಾರ್ಮುಲಾ. ಓಕೆ, ಸೊ ಈ ಲಾಗರಿಥಮ್ ಇರೋದ್ರಿಂದ ಲಾಗರಿಥಮ್ ಪ್ರಾಪರ್ಟೀಸ್ನ ಹುಷಾರಾಗಿ ಉಪಯೋಗಿಸಿ, ಅಲ್ಲಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಓಕೆ, ಜೊತೆಗೆ ನೆಕ್ಸ್ಟ್ ಬರೋದಾದರೆ ನೋಡಿ, ಕಾಂಪ್ಲೆಕ್ಸ್ ಕಾಂಪೌಂಡ್ಸಲ್ಲಿ ಈ ಫಿಗರ್ ಇವೆಲ್ಲ ನೋಡಿ, ಇದೆಲ್ಲ ಪೆನ್ನಲ್ಲೇ ಬರೀರಿ. ಓಕೆನಾ, ಏನು ಪೆನ್ಸಿಲ್ ಹಾಕೋ ಅವಶ್ಯಕತೆ ಇಲ್ಲ, ಪೆನ್ಸಿಲ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆನಾ, ಮತ್ತು ನೋಡಿ ಕರೆಕ್ಟಾಗಿ ಬ್ರ್ಯಾಕೆಟ್ ಒಳಗೆ ಏನಿರಬೇಕು, ಬ್ರ್ಯಾಕೆಟಿಂದ ಹೊರಗೆ ಏನಿರಬೇಕು, ಲಿಗ್ಯಾಂಡ್ಗಳು ಅವೆಲ್ಲ ಕೂಡ ಕರೆಕ್ಟಾಗಿ ಬರೀರಿ. ಮತ್ತು ಲಿಗ್ಯಾಂಡ್ಗಳದ್ದು ಮೇಲೆ ಚಾರ್ಜ್ ಕೊಡಂಗಿದ್ರೆ ಅದನ್ನು ಕೂಡ ಕರೆಕ್ಟಾಗಿ ಕೊಡಬೇಕು. ಜೊತೆಗೆ ಅದೆಷ್ಟು NH3 ಥ್ರೈಸಾ ಟ್ವೈಸಾ ಅದು ಕೂಡ ಬ್ಯಾಲೆನ್ಸಿಂಗು ಕರೆಕ್ಟಾಗಿರಲಿ. ಓಕೆ, ಅಲ್ಲಿ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾಮನ್ ಕ್ಲೇಚರ್, ಓಕೆ, ಅದು ಕೂಡ ಹುಷಾರಾಗಿ ಮಾಡಿ. ಓಕೆನಾ, ಸೊ ಇಷ್ಟ ಆಯಿತು. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಸೆಂಟ್ರಲ್ ಮೆಟಲ್ ಅಯಾನ್ ಯಾವುದು ಅಂತ ಬರೆದಾರೆ, ಅಟಾಮಿಕ್ ನಂಬರ್ ಏನಾದ್ರದ್ದು, ಆಕ್ಸಿಡೇಷನ್ ಸ್ಟೇಟ್ ಏನು. ಓಕೆ, ಇದೆಲ್ಲ ಬರೆಯೋದ್ರಿಂದ ನಿಮಗೆ ಅಡ್ವಾಂಟೇಜು, ಈಸಿಯಾಗಿ ನೀವು ಇದನ್ನು ಬರಿಬೋದು. ಓಕೆ, ಸೊ ಹಾಗಾಗಿ ಇದೆಲ್ಲ ಬರೆದ್ಬಿಟ್ಟು ಬರೀರಿ. ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಬರೆಯೋಕ್ಕೆ ಹೋಗಬೇಡಿ. ಆಮೇಲೆ ರೀಅರೇಂಜ್ಮೆಂಟ್ ಆದಮೇಲೆ ಏನಾಗುತ್ತೆ. ಓಕೆ, 1D 2S. ಓಕೆ, ನೀವು ಬರೆಯೋದೊಂದೇ ಅಲ್ಲ, ಇಲ್ಲೇನಾಯಿತು ಅಂತ ಎಕ್ಸ್ಪ್ಲನೇಷನ್ ಕೂಡ ಬರೀಬೇಕು. ಆವಾಗಲೇ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಗಳು ಇವು, ಇಂಥದನ್ನು ಕೇಳ್ಬೋದು. ಓಕೆ, ಇನ್ನೊಂದು ಸ್ವಲ್ಪ ಗಿಫ್ನೇಷನ್ ಅದನ್ನೆಲ್ಲ ಹಾಕಿ. ಓಕೆ, ನೋಡಿ ಹೈಬ್ರಿಡೈಸೇಷನ್ ಯಾವುದು, ಜಾಮೆಟ್ರಿ ಯಾವುದು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು, ಇಲ್ಲ ಪಾಯಿಂಟ್ ಟು ಪಾಯಿಂಟ್ ಬರೆದ್ರೆ ಸಾಕಷ್ಟೇ. ಓಕೆ, ಇದರಲ್ಲಿ ಜಾಸ್ತಿ ಕತೆ ಹೊಡೆಯೋ ಯಾವುದೇ ಅವಶ್ಯಕತೆ ಇಲ್ಲ. ಓಕೆನಾ, ಸೊ ನೋಡ್ರಪ್ಪ, 5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೇಮಿಂಗ್ ರಿಯಾಕ್ಷನ್ಸ್ನ ಬಿಡಲೇಬೇಡಿ. ಓಕೆನಾ, ನೇಮಿಂಗ್ ರಿಯಾಕ್ಷನ್ಸ್ನ ಬಿಡಲೇಬೇಡಿ. ಮತ್ತು ಈ ಸಲ್ಫೋನೇಷನ್ನು, ನೈಟ್ರೇಷನ್ನು, ಓಕೆ, ಅಸೈಲೇಷನ್ನು, ಅರೈಲೇಷನ್ ಅವೆಲ್ಲ ಬರುತ್ತಲ್ಲ, ಆ ಸಣ್ಣ ರಿಯಾಕ್ಷನ್ನು ಕೂಡ ಇಗ್ನೋರ್ ಮಾಡೋಕ್ಕೆ ಹೋಗ್ಬಿಡಿ, ಅದನ್ನು ಕೂಡ ನೋಡ್ಕೊಂಡಿರಿ. ಓಕೆ, ಸೊ ಇದಾಯಿತು. ನೆಕ್ಸ್ಟು ಇನ್ನೇನದೇ ಪ್ರಾಬ್ಲಮ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ನೋಡಿ, ಈ ಡಿರೈವೇಷನ್ ಪಕ್ಕ 100%. ಓಕೆನಾ, ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ಈ ಡಿರೈವೇಷನ್ ಅಂತೂ ಪಕ್ಕ ಆಗಿಬಿಡಿ. ಮತ್ತು ನೋಡಿ ಗ್ರಾಫಿಕಲ್ ಅನಾಲಿಸಿಸ್ ಇದೆ. ಓಕೆ, ಗ್ರಾಫಿಕಲಿ ತೋರಿಸ್ಬೇಕಾಗುತ್ತೆ ಅದನ್ನು. ಸೊ ಗ್ರಾಫನ್ನು ಕೂಡ ಕರೆಕ್ಟಾಗಿ ನೋಡ್ಕೊಂಡು ಹೋಗಿರಿ. ಅದನ್ನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋದಲ್ಲಿ ಹೇಳ್ತೀನಿ ಬಿಡಿ ನಾನು. ಓಕೆ, ಸೊ ಇಷ್ಟು ತಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು SN1 SN2 ಇವೆರಡರಲ್ಲಿ ಒಂದಂತೂ ಪಕ್ಕ 100% ಬಂದೇ ಬರುತ್ತೆ. ಓಕೆನಾ, ಇದಂತೂ ನೀವು ಪರ್ಫೆಕ್ಟ್ ಆಗಿರ್ಬೇಕು. ಇದು ಪರ್ಫೆಕ್ಟ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಇಲ್ಲಿ ನೀವು ರೇಟ್ ಆಫ್ ದಿ ರಿಯಾಕ್ಷನ್, ರೇಟ್ ಈಕ್ವೇಷನ್ ಬರೆದು, ಆರ್ಡರ್ ಬರೆದು, ಓಕೆನಾ, ಆಮೇಲೆ ಎಕ್ಸ್ಪ್ಲನೇಷನ್ ಕೂಡ ಮಾಡಬೇಕು. ಮಾಡಿದ್ರೆ ಬೆಟರು. ಓಕೆನಾ, ಜಾಸ್ತಿ ಮಾರ್ಕ್ಸಿಗೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಆ ಥರ ಇದು ಕೇಳಿದರೆ ಈ ಥರ ಮಾಡೋದು ಬೆಸ್ಟು, ಎಸ್ಪೆಷಲಿ SN2ನಲ್ಲಿ. ಓಕೆ, ನೀವು ಆರಾಮಾಗಿ ಒಂದು ರಿಯಾಕ್ಷನ್ ಆದಮೇಲೆ ಇನ್ನೊಂದು ರಿಯಾಕ್ಷನ್ಗೆ ಜಾಗ ಬಿಟ್ಟು ಬರೀರಿ, ತುಂಬ ಪೇಜಸ್ ಇರುತ್ತೆ. ಓಕೆ, ನೋಡಿ ಈ ಥರ ಅಂಡರ್ಲೈನ್ ಮಾಡಿದ್ರೆ ಬೆಸ್ಟು. ಕೈರಲ್ ಕಾರ್ಬನ್ ಆಟಮು, 4 ಡಿಫ್ರೆಂಟ್ ಗ್ರೂಪ್ಸ್ ಆನ್ ಈದರ್ ಸೈಡು, ಇದೆಲ್ಲ ಮಾಡಿದ್ರೆ ಇನ್ವಿಜಿಲೇಟರ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಹುಡುಗ ಅಥವಾ ಹುಡುಗಿ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಇದರೊಂದಿಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಓಕೆನಾ, ಯೂಸ್ಫುಲ್ ಆಗಿತ್ತು ಅಂದರೆ ತಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೆಸ್ಟ್ ಆಫ್ ಲಕ್ ಫಾರ್ ಕೆಮಿಸ್ಟ್ರಿ.